ಒಬ್ಬ ರೈತ ಬಂದ, ನೈನೇಲಿ ಅವ ಬಂದು ಏನಂದ, ದಾರಿ ನನಗೆ ಕೊಡಿಸ್ರಿ ಅಂತ ಬಂದ. ದಾರಿ ಕೊಡಿಸ್ರಿ ಅಂತ ಬರೋಣ, ಹೊಲಕ್ಕೆ ಹೋಗ್ಲಿಕ್ಕೆ ದಾರಿ. ಅದಕ್ಕೆ ನಾವು ಅಧಿಭೋಗದ ಹಕ್ಕು ಅಂತೀವಿ. ನಾವು ಅಧಿಭೋಗದ ಹಕ್ಕು ಅಂದ್ರೆ ಈ ಹೊಲಕ್ಕೆ ನನ್ನ ಹೊಲದಿಂದ ಆ ಹೊಲಕ್ಕೆ ಹೋಗ್ಬೇಕಾದ್ರೆ ನನಗೆ ದಾರಿ ಕೊಡು, ಈ ಹೊಲ ದಾರಿ ಕೊಡು ಅಂತೇಳಿ ಅದು ಇಂಗ್ಲಿಷ್ನಲ್ಲಿ ನಾನು ವಾದ ಮಾಡಿದೆ. ಇಂಗ್ಲಿಷ್ನಲ್ಲಿ ವಾದ ಮಾಡೋಣ. ಅವಾಗ ರೈತ ಏನಂದ, ನಾ ಹೊರಗೆ ಬಂದು ಕೇಳಿದೆ, ಏನಪ್ಪ ಮತ್ತೆ ಹೆಂಗತ್ತು ಆರ್ಗ್ಯುಮೆಂಟ್ ಹೆಂಗೆ ಮಾಡಿದ್ನು ಅಂತ ಕೇಳಿದೆ. ಏನು ಸರ್ ನೀವು ಇಂಗ್ಲೀಷ್ನಾಗ ಕಾಯಿ ಕುಯಿ ಮಾಡಿದ್ರಿ, ನಮ್ಗೆ ಏನು ಗೊತ್ತ ಇಲ್ಲ ಹಿಂಗಂದವ. ನೀವು ಇಂಗ್ಲೀಷ್ ವಾದ ಮಾಡಿದ್ರಿ, ನಮ್ಗೇನು ಗೊತ್ತಾಗಲಿಲ್ಲ, ನೀವ್ ಏನ್ ಹೇಳ್ಬಿಟ್ರೆ ನನಗೆ ಹೆಂಗೆ ಗೊತ್ತಾಗಬೇಕು ರೀ ಅಂತಂದವ. ಅವಾಗ ನೀವು ಆಗಲಿ ಕೇಳಿದಿರಲ್ಲ ಕಕ್ಷಿದಾರಿಗೆ ಅವ್ರ ಮನಸ್ಸು ಹೆಂಗಿರ್ಬೇಕನ್ನೋದು. ಅವಾಗ ಏನ್ ಮಾಡಿದ್ವಿ ನಾವು, ಅವತ್ತೇ ತೀರ್ಮಾನ ತಗೊಂಡೆ, ಇನ್ನು ಮ್ಯಾಗಿಂದ ನಾವು ಇಂಗ್ಲಿಷ್ ಬಳಸಬಾರದು. ದೇಶಪಾಂಡೆ ಅಂತ ಹೇಳಿ ತೀರ್ಕೊಂಡ್ರು ವಕೀಲರು, ಹಿರಿಯ ವಕೀಲರು. ಅವರು ಒಂದು ದಾವೆ ಹಾಕಿದ್ರು, 5 ಮಂದಿ ಅಣ್ತಂಬರು. ಅವರು ಒಬ್ಬ ಅಣ್ತಂಬ್ರ ಕಡೆಯಿಂದ 1952ನೇ ಇಸ್ವಿಯೊಳಗೆ ಆದಂಥ ಮೃತ್ಯು ಪತ್ರ ಪ್ರಕಾರ ಮಾಲಕರು ಮತ್ತು ಪಾಲ್ವಾಟನೆ ಮಾಡಿಕೊಡ್ಬೇಕು ಅಂತೇಳಿ ದಾವ ಹಾಕಿದ್ರು ಅವರು. ಆ ದಾವ ಹಾಕಿದ ಮೇಲೆ ನಾನು ಪ್ರತಿವಾದಿ ನಂಬರ್ 1 ಅವ್ರ ಪರವಾಗಿ ಹಾಜರಾಗಿ ಮತ್ತು ಮಾಡಿದಂಥ ಪ್ರಕರಣಕ್ಕೆ ನಾವು ಕೈಪಿಯತ್ತನ್ನು ಹಾಕಲೇಬೇಕಾಗತ್ತೆ. ಕೈಪಿಯತ್ತು ಹಾಕಿದೆ. ನಾನೇನಂತ ಕೈಪಿಯತ್ತು ಹಾಕಿದೆ, ಕೈಪಿಯತ್ ಅಂದ್ರೆ ತಕರಾರು. ಈಗೇನು ಅವ್ರು ದಾವ ಏನೋ ಹಾಕಿರ್ತಾರಲ್ಲ, ಆ ದಾವೆಗೆ ನಮ್ದು ತಕರಾರು. ಈ ದಾವೆ ಮತ್ತು ತಕರಾರುಗಳ ಮೇಲೆ ಮಾನ್ಯ ನ್ಯಾಯಾಲಯದವರು ವಿವಾದಾಂಶಗಳಂತಾರ, ಇಶ್ಯೂಸ್ ತೆಗಿತಾರ. ನಾ ಏನ್ ತಕರಾರು ಹಾಕಿದೆ, 1982ನೇ ಇಸ್ವಿಯೊಳಗ ನಮ್ಮ ಪ್ರತಿವಾದಿ ನಂಬರ್ 1 ಅಂದ್ರೆ ನಾ ಏನ್ ಹಾಜರಾಗಿಲ್ಲ, ಅವ ದತ್ತಕ್ಕೆ ಹೋಗ್ಯಾನ. ಆ ಮನೆಗೆ ಅಪ್ಪನ ಪಾಲ್ಯಂಗನು ಪಾಲೈತಿ, ದತ್ತಕ ಪಾಲೈತಿ ಅಂತೇಳಿ ನಂದೊಂದು ಪ್ರಕರಣ ನಾನು ತಕರಾರು ಹಾಕಿ. ಮತ್ತು ದೇಶಪಾಂಡೆ ಅವರು ಅಂದರೆ ಸ್ವಲ್ಪ ಮೋಸ್ಟ್ ಸೀನಿಯರ್ ಅಡ್ವೊಕೇಟ್ಸ್. ಮತ್ತು ಅವರು ಮುಂದೆ ವಿಚಾರಣೆ ಆಯಿತು. ವಿಚಾರಣೆ ಆದಮೇಲೆ ಒಂದು ಪ್ರಶ್ನೆಯಲ್ಲಿ ಬಂತು, ಏನು ಬಂತಪ್ಪ ಅಂತಂದ್ರೆ, ದತ್ತಕ ಪತ್ರ ಏನು ಬರ್ತಲ್ಲೇ, ತಂದೆ ಕಡೆನೂ ತಂದೆ ಆಸ್ತಿಗೂ ನಾನು ಸಂಬಂಧ ಅದೀನಿ, ದತ್ತಕ ತಂದೆ ಆಸ್ತಿಗೂ ಸಂಬಂಧನೇ, ಜನಕ ತಂದೆಗೆ ಆಸ್ತಿ ಸಂಬಂಧನೇ ಅಂತಂದ್ರೆ. ಬಟ್ ಅಲ್ಲಿ ಏನಾಗೈತೆ, ಒಂದು ಡಾಕ್ಯುಮೆಂಟ್ ಏನು ಬರ್ತೈತಿ, ಅದು ಯಾರಿಗೂ ಗೊತ್ತೈತೋ ಅಥವಾ ಗೊತ್ತಿಲ್ಲೋ ನನಗಂತೂ, ಧಾಮುಷಾಯನ ದತ್ತಕ ಪತ್ರ. ಇಟ್ ಮೀನ್ಸ್ ಎರಡೂ ಸೈಡ್, ಜನಕ ತಂದಿಗೂ ಹಕ್ಕದಾರ, ದತ್ತಕ ತಂದಿಗೂ ಹಕ್ಕದಾರ. ವಾರ್ಡ್ ನಂಬರ್ 3 ಹಳೆ ಬಾಗಲಕೋಟೆ, CTS ನಂಬರ್ 346A. ಈ ಆಸ್ತಿಗೆ ಅವ್ರ ಆಸ್ತಿ ಮಾಲಕರು ಅವ್ನ ದತ್ತಕ್ಕೆ ತೊಗೊಂಡಿದ್ರು ನಮ್ಮವನ್ನ. ಅವ್ರು ಏನಂದ್ರೆ ಅವ ದತ್ತಕ್ಕೆ ಹೋಗ್ಯಾನ, ಈ ತಂದೆ ಜನಕ ತಂದೆ ಆಸ್ತಿಯೊಳಗೆ ಅವ್ರಿಗೆ ಪಾಲಿಲ್ಲ ಅಂತ ಅವ್ರದ್ದು. ಇಷ್ಟೇ ನಿಮಗೆ ಹೇಳ್ಬೇಕಾದ್ರೆ ತೀತ. ಅವ ದತ್ತಕ್ಕೆ ಹೋಗ್ಯಾನು 346 ಈ ಆಸ್ತಿಗೆ, CTS 346A ದತ್ತಕ್ಕೆ ಹೋಗ್ಯಾನು. ಅದಕ್ಕೆ ಅವ್ರ ಅಪ್ಪನ ಆಸ್ತಿಯೊಳಗೆ ಅವ್ನು ಪಾಲಿಲ್ಲ, ಅದಕ್ಕೆ ಅವ್ರ ಅಪ್ಪನ ಆಸ್ತಿಯೊಳಗೆ ಅವನದು ಪಾಲಿಲ್ಲ ಅಂತೇಳಿ ನಾವು ತೀರ್ಮಾನ ಮಾಡ್ರಿ ಅಂತೇಳಿ ಇದೊಂದು ಕೇಸ್. ನಾವು ಅವಾಗ ವಿಚಾರಣೆಗಳಾದವು, ಸಾಕ್ಷಿ ಪುರಾವೆಗಳಾದವು, ದಾಸ್ತಾವೇಜುಗಳಾದವು. ನಾವು ಸುಮಾರು 29 ದಾಸ್ತಾವೇಜನ್ನು ಹಾಜರು ಮಾಡಿ ವಾಟ್ ಈಸ್ ದ ಮೀನಿಂಗ್ ಆಫ್ ಧಾಮುಷಾಯನ? ಧಾಮುಷಾಯನ ಅಂದ್ರೆ ಇದು ಎರಡು ಕಡೆ, ಜನಕ ತಂದೆ ತಾಯಿಗೂ ಹಕ್ಕದಾರ, ದತ್ತಕ ತಗೊಂಡವನು ಹಕ್ಕದಾರ, ಎರಡೂ ಆಸ್ತಿಗೂ ನಾವು ಹಕ್ಕದಾರ. ಇದು ಏನಾಯ್ತು, ನ್ಯಾಯಾಲಯ ಎಲ್ಲ ವಾದ ವಿವಾದ ಮಾಡಿ ಅವಾಗ ಮಾನ್ಯ DS ಸಿಂಧೆ ಅಂತೇಳಿ ಹಿರಿಯ ದಿವಾಣಿ ನ್ಯಾಯಾಧೀಶರು ಇದ್ರು. ಅವರು ಸುಮಾರು 80 ಪೇಜ್ಗಳ ಪುಟಗಳನ್ನ ತೀರ್ಪುಗಳಲ್ಲಿ ಅವ್ರೇನು ದಾವೆ ಏನು ಮಾಡಿದ್ರಲ್ಲ, ಆ ದಾವೆ ವಜಾ ಆಯ್ತು. ನಮ್ಗೆ ವಜಾ ಆಯ್ತು ಅಂದ್ರೆ ನಮ್ಮ ಕೇಸ್ ನಮ್ಮಂತೆ ಆದ. ಇದು ಫಸ್ಟ್ ನಾ ಕೇಸ್ ನಡೆಸಿದ್ದೆ. ಅಂದ್ರೆ ನಿಮ್ಮ ವೃತ್ತಿ ಜೀವನದ ಮೊದಲನೇ ಕೇಸ್. ಆ ಮೊದಲನೇ ಕೇಸಿನಿಂದ, ಆ ಮನುಷ್ಯನಿಂದ ಇವತ್ತಿನ ನವನಗರ ಸೆಕ್ಟರ್ ನಂಬರ್ 10ರಲ್ಲಿ ನನಗೆ ಒಂದು ನಿವೇಶನ ಮಾಡಿದ ಮನುಷ್ಯ, ನನ್ನ ಕಕ್ಷಿದಾರ. ಅಂದ್ರೆ ಅವಾಗ ನಾವು ಆಗಲೇ ನೀವು ಕೇಳಿದ್ರಿ, ಕಕ್ಷಿದಾರರಿಗೆ ಹೆಂಗೆ ನೀವು ಹೆಂಗೆ ಇದು ಮಾಡ್ತೀರಿ, ಹೆಂಗಿರ್ತಾರೆ. ಅದಕ್ಕೆ ನಾವು ಅವ್ರ ಪ್ರಕರಣದ ಬಗ್ಗೆ, ಅವರ ಕೇಸಿನ ಬಗ್ಗೆ ವಿಚಾರಣೆ, ವಾದ ವಿವಾದಗಳ ಅವ್ರಿಗೆ ಮನದಟ್ಟನೆ ಆಗುವಂಗೆ ಮಾಡಿಬಿಟ್ಟಪ್ಪ ಅಂತ ಅವರು ಪೂರ ತೃಪ್ತಿ ಆಗ್ತಾರೆ. ಅದಕ್ಕೆ ನಮ್ಮ ಪಕ್ಷಗಾರ ಏನ್ ಮಾಡಿದ, ಆ ಏನು ಕೇಸ್ ಗೆದ್ನಲ್ಲ
ನಿಜವಾಗಿಯೂ ಅವನ ಹೆಸರಿಡಬೇಕು ನಮ್ಮ ಮನೆಗೆ. ಏನೋ ಸಮಾಜಕ್ಕೂ ಸ್ವಲ್ಪ ಹೆದರ್ಬೇಕು. ಅವನ ಪುಣ್ಯದಿಂದ ಒಂದು ಆ ಕೇಸ್ ಗೆದ್ದದಕ್ಕೆ ಮುಂದೆ ಅದು ಅಪೀಲ್ ಆಯಿತು. ಅಪೀಲ್ನೊಳಗೂ ಸಕ್ಸೆಡ್ ಆದ್ವಿ ನಾವು. ಅಪೀಲ್ನೊಳಗೂ ಸಕ್ಸೆಡ್ ಆದ್ವಿ. ಬಟ್ 1996 3 ಕೇಸ್ ನಂದು ಕೇಸ್ ನಡೆಸಿದ್ದು. ವಯಸ್ಸು 190/96, ವಯಸ್ಸು 180/96, ವಯಸ್ಸು 380/96. 3 ಪ್ರಕರಣಗಳು ನಡೆಸಿದೆ ನಾನು. ಫಸ್ಟ್ ನನ್ನ ಪ್ರಕರಣ ವಯಸ್ಸು 190/96 ಗಾಮನ್ನವ್ರು ವರ್ಸಸ್ ಗಾಮನ್ನವ್ರು. ವಯಸ್ಸು 380/96 ಇಲ್ಲಿ ಹಿರೇಸಲ್ಲಿಕೇರಿದು ಪಾರ್ಟಿ ಹೆಸರು ನೆನಪಿಲ್ಲ. ಹಿರೇಸಲ್ಲಿಕೇರಿದು ಡೆಫಿನೆಟ್ಲಿ. ವಯಸ್ಸು 160/96 ಹೂವಿನಹಳ್ಳಿದು. ಈ 3 ಕಾಂಟೆಸ್ಟಿಂಗ್ ಕೇಸುಗಳು. ಈ 3 ಕೇಸುಗಳನ್ನ ಪ್ರಾರಂಭಿಕವಾಗಿ ನಾನು ಗೆದ್ದಿದ್ದೆ. ಓಕೆ. ಇನ್ನು ಈ ಬಾಗಲಕೋಟೆಯಲ್ಲಿ ತಾವು ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡ್ತೀವಿ. ಈಗ ಯಾವಾದರೂ ಸವಾಲಾಗಿರುವಂತಹ ಕೇಸುಗಳಿದೆ ಅಂತ ಹೆಂಗೆ ಸವಾಲು ಅಂದರೆ ಈಗ ಕೇಸ್ ತೊಗೊಂಡಿರ್ತೀವಿ ಸರ್ ಒಂದು. ಈಗ ಅದನ್ನು ಬಗೆಹರಿಸೋದಕ್ಕೆ ಅಥವಾ ಅದಕ್ಕೊಂದು ಪರಿಹಾರ ಕೊಡೋದಕ್ಕೆ ಬಹಳ ಕ್ಲಿಷ್ಟ ಅನಿಸ್ತದೆ ಸರ್. ಅಂತಹ ಕೇಸುಗಳನ್ನ ಯಾವ ಮತ್ತೆ ಈಗ ನಾನು ಹೇಳಿದ ಸವಾಲೇ ಇದು. ಈಗ ನಾವು ವಯಸ್ಸು 190/96, 180/96 ಇವೇನಲ್ಲ ಸವಾಲು ಕೇಸರಿ ಇವು. ಅಂಥವು ಸಾಕಷ್ಟು ಅದಾವ್ರಿ. ಪ್ರಾರಂಭಿಕ ನಾ ಮಾಡಿದ್ದಿದ್ದು 1996 ಆಗಿಂದ ಅವಕ್ಕೆ ನಾವು ಈ 3 ಕೇಸು ಸವಾಲೇನೆ ನನಗೆ. ಓಕೆ ಸರ್, ಇನ್ನು ತಾವು ಕೋರ್ಟಲ್ಲಿ ವಾದ ಮಾಡುವಂತಹ ಪರಿಯನ್ನು ತಮ್ಮ ಒಬ್ಬ ಸ್ನೇಹಿತರು ಹೇಳ್ಕೊಂಡ್ರು. ಕನ್ನಡದಲ್ಲಿ ವಾದ ಮಾಡುವಂಥದ್ದು ಅದು ಹೆಂಗೆ ಅಂತ ಸರ್? ಕನ್ನಡದಲ್ಲಿ ಮಾಡಿದರೆ ಈಗ ನಿಮಗೇನು ಇಂಗ್ಲೀಷ್ ಬರಲ್ಲ. ನೀವೇನೋ ಒಬ್ರು ಪತ್ರಕರ್ತರಿ ಬರಲ್ಲ, ಅಥವಾ ನಿಮ್ಮ ತಂದೆಯೋ ಅಥವಾ ನಿಮ್ಮ ಅಳಿಯಾನೋ ಅವ್ರಿಗೇನು ಇಂಗ್ಲೀಷ್ ಬರಲ್ಲ. ನಾವು ನ್ಯಾಯಾಲಯದಲ್ಲಿ ಈ ಇಂಗ್ಲೀಷ್ನಲ್ಲಿ ವಾದ ಮಾಡಿಬಿಟ್ರೆ ಅವ್ರು ಏನು ಮಾತಾಡೋದು ಅವ್ರಿಗೇನು ಗೊತ್ತಾಗಬೇಕು. ನಾವು ಅದನ್ನೇ ಕನ್ನಡದಲ್ಲಿ, ನಾವು ಕನ್ನಡ ಮಾತೆಯ ಮಕ್ಕಳು. ನಾವು 19 ಬಿಗಿನಿಂಗ್ನಿಂದಲೇ ನಾನು ಕನ್ನಡದಲ್ಲಿ ವಾದ ಮಾಡ್ಕೊಂತ ಬಂದಿದ್ದೇನೆ. ಒಟ್ಟು ನಾನು ಇಂಗ್ಲೀಷ್ ಎಲ್ಲಿ ಯಾವ ಪ್ಲೇಂಟ್ ಆಗಲಿ, ತಕರಾರಾಗಲಿ, ಮಧ್ಯಂತರ ಅರ್ಜಿಗಳಾಗಲಿ ಯಾವುದನ್ನು ನಾನು ಇಂಗ್ಲೀಷ್ನಾಗ ಬರೆದಿಲ್ಲ, ಎಲ್ಲ ಕನ್ನಡದಾಗ. ಬಟ್ ಆ 1996ರಿಂದ ಹಿಡ್ಕೊಂಡು 2002ರವರೆಗೆ ಅಂಕಿ ಸಂಖ್ಯೆಗಳು ಕನ್ನಡ, ಇಂಗ್ಲೀಷ್ ಅಕ್ಷರಗಳು ಕನ್ನಡ, ಅಂಕಿ ಸಂಖ್ಯೆಗಳು ಇಂಗ್ಲೀಷ್. ಅವಾಗ ಒಬ್ಬ ರೈತ ಬಂದ, ನೈನೇಲಿ ಅವ ಬಂದು ಏನಂದ, ದಾರಿ ನನಗೆ ಕೊಡಿಸ್ರಿ ಅಂತ ಬಂದ. ದಾರಿ ಕೊಡಿಸ್ರಿ ಅಂತ ಬರೋಣ, ಹೊಲಕ್ಕೆ ಹೋಗ್ಲಿಕ್ಕೆ ದಾರಿ. ಅದಕ್ಕೆ ನಾವು ಅಧಿಭೋಗದ ಹಕ್ಕು ಅಂತೀವಿ ನಾವು. ಅಧಿಭೋಗದ ಹಕ್ಕು ಅಂದ್ರೆ ಈ ಹೊಲಕ್ಕೆ ನನ್ನ ಹೊಲದಿಂದ ಆ ಹೊಲಕ್ಕೆ ಹೋಗ್ಬೇಕಾದ್ರೆ ನನಗೆ ದಾರಿ ಕೊಡು, ಈ ಹೊಲ ದಾರಿ ಕೊಡು ಅಂತೇಳಿ ಅದು ಇಂಗ್ಲೀಷ್ನಲ್ಲಿ ನಾನು ವಾದ ಮಾಡಿದೆ. ಇಂಗ್ಲೀಷ್ನಲ್ಲಿ ವಾದ ಮಾಡೋಣ. ಅವಾಗ ಅವ ರೈತ ಏನಂದ, ನಾ ಹೊರಗೆ ಬಂದು ಕೇಳಿದೆ, ಏನಪ್ಪ ಮತ್ತೆ ಹೆಂಗತ್ತು ಆರ್ಗ್ಯುಮೆಂಟ್ ಹೆಂಗೆ ಮಾಡಿದ್ನು ಅಂತ ಕೇಳಿದೆ. ಏನು ಸರ್ ನೀವು ಇಂಗ್ಲೀಷ್ನಾಗ ಕಾಯಿ ಕುಯಿ ಮಾಡಿದ್ರಿ, ನಮ್ಗೇನು ಗೊತ್ತ ಇಲ್ಲ ಹಿಂಗಂದವ. ನೀವು ಇಂಗ್ಲೀಷ್ ವಾದ ಮಾಡಿದ್ರಿ, ನಮಗೇನು ಗೊತ್ತಾಗಲಿಲ್ಲ, ನೀವೇನು ಹೇಳ್ಬಿಟ್ರೆ ನನಗೆ ಹೆಂಗೆ ಗೊತ್ತಾಗಬೇಕು ರೀ ಅಂತಂದವ. ಅವಾಗ ನೀವು ಆಗಲಿ ಕೇಳಿದ್ರಲ್ಲ ಕಕ್ಷಿಯಾರಿಗೆ ಅವ್ರ ಮನಸ್ಸು ಹೆಂಗಿರ್ಬೇಕನ್ನೋದು. ಅವಾಗ ಏನು ಮಾಡಿದ್ವಿ ನಾವು, ಅವತ್ತೇ ತೀರ್ಮಾನ ತಗೊಂಡೆ, ಇನ್ನು ಮ್ಯಾಗಿಂದ ನಾವು ಇಂಗ್ಲೀಷ್ ಬಳಸಬಾರದು, ಕನ್ನಡವನ್ನೇ ಬಳಸಬೇಕು. ನಾನು ಅರ್ಥ ಮಾಡ್ಕೊಂತೀನಿ, ನಮ್ಮ ನ್ಯಾಯಾಧೀಶರು ಅರ್ಥ ಮಾಡ್ಕೊಂತಾರ, ತೀರ್ಪು ಕೊಡ್ತಾರ. ಆ ತೀರ್ಪು ಮತ್ತ ಇಂಗ್ಲೀಷ್ನಾಗ ಹೋಯ್ತಪ್ಪ ಅಂತಂದ್ರ ಮತ್ತೂ ಭಿಕ್ಷಾ ಬೇಡ್ಕೊಂತ ಹೋಗ್ಬೇಕವ. ಅದಕ್ಕೆ ಅಟ್ಲೀಸ್ಟ್ ಜಜ್ಮೆಂಟ್ ಕನ್ನಡದಾಗ ಬಂದ್ರು ಸಹಿತ, ಜಜ್ಮೆಂಟ್ ಇಂಗ್ಲೀಷ್ ಬಂದ್ರು ಸಹಿತ ನಾವು ವಾದ ವಿವಾದಗಳನ್ನ ಮಾಡಿರ್ತೀವಲ್ಲ ಅದನ್ನಾರ ಕೇಳಿ ತೃಪ್ತಿ ಪಡ್ತಾನೆ. ವಾದ ವಿವಾದಗಳು ನಾವು ಮಾಡಿದ್ವಿ, ಕ್ರಾಸ್ ಎಕ್ಸಾಮಿನೇಷನ್, ಪಾರ್ಟಿ ಸವಾಲಾಗಲಿ, ವಾದ ವಿವಾದಗಳನ್ನಾಗಲಿ, ಇಂಗ್ಲೀಷ್ನ ಜಜ್ಮೆಂಟ್ ಬರಲಿ ಅದನ್ನ ತಿಳಿಸಿ ಹೇಳೋಣ. ಬಟ್ ಅವ ತೃಪ್ತಿ ಆಗ್ಬೇಕಂತಂದ್ರೆ ನಾವು ಕನ್ನಡದಲ್ಲಿ ವಾದ ಮಂಡನೆ ಮಾಡಿದ್ವಪ್ಪ ಅಂತಂದ್ರೆ ಅವಾಗ ಅರ್ಥ ಆಗತ್ತೆ. ನಾವು ಆ ಪ್ರಕರಣದ ಬಗ್ಗೆ ಸೋತ್ರು ಸಹಿತ, ಪ್ರಕರಣ ಸೋತ್ರು ಸಹಿತ, ಇಲ್ಲ ನಮ್ಮ ವಕೀಲರು ಕರೆಕ್ಟ್ ಮಾತಾಡಿದ್ಯಾರು, ಕರೆಕ್ಟ್ ನಮ್ಗೆ ಕೊಟ್ಟದ ಕಾಗದ ಪತ್ರ ಮ್ಯಾನ್ ಮಾಡ್ಯಾರು, ಅವ್ರದ್ದು ಏನು ತಪ್ಪಿಲ್ಲ, ನಾ ಮುಂದೆ ಅಪೀಲ್ ಹಾಕೀನಿ, ಅಪೀಲ್ನಲ್ಲಿ ನಾನು ಇದು ಹಾಕೀನಿ, ಏನು ಸಕ್ಸಸ್ ಹಾಕೀನಿ ಅಂತೇಳಿ ಇದು. ಈಗ ಏನ್ ಅನ್ಸುತ್ತಂದ್ರೆ ಅದೇ ಕಕ್ಷಿದಾರಗ್ರಿ ನಾವೆಲ್ಲ ಎವಿಡೆನ್ಸ್ ಕೊಟ್ಟಿರ್ತೀವಿ, ನಾವೆಲ್ಲ ಇದನ್ನ ಕೊಟ್ಟಿರ್ತೀವಿ, ಅಲ್ಲಿ ಹೋಗಿ ಏನ್ ಮಾತಾಡಿದ್ರು ಏನೋ ಅಂತ ಗೊತ್ತಿಲ್ಲ, ಅಥವಾ ಇನ್ನೊಬ್ಬ ಲಾಯರ್ ಜೊತೆ ಏನಾರು ಶಾಮೀಲ್ ಆಗ್ಯಾರ ಗೊತ್ತಿಲ್ಲ, ಅಂದ್ರೆ ಒಳಗಡೆ ಇಂಟರ್ನಲ್ ಏನ್ ನಡೀತಾವ ಅಂತ ಗೊತ್ತಾಗದಲ್ರಿ.
ಈಗ ಅದೇ ನಾವು ಕನ್ನಡವನ್ನು ಅಥವಾ ಸ್ಥಳೀಯ ಭಾಷೆಯನ್ನು ಬಳಸಿದಾಗ ಆ ವ್ಯಕ್ತಿಗೆ ಸರಿಯಾಗಿ ಅರ್ಥ ಆಗತ್ತಂತ. ನನ್ನ ಪರವಾಗಿ ನಮ್ಮ ಲಾಯರ್ ವಾದ ಮಾಡಿದ್ರು ಅನ್ನುವಂಥದ್ದು ಒಂದು ಸಣ್ಣ ತಿಳುವಳಿಕೆ ಆಗುತ್ತೆ. ಡೆಫಿನೆಟ್ಲಿ ಸಣ್ಣ ತನ್ನ ಪ್ರಕರಣದ ಬಗ್ಗೆ 70% ಅವ ಇನ್ವಾಲ್ವ್ಮೆಂಟ್ ಆಗೇ ಬಿಟ್ಟಿರ್ತಾನವ.